ಹಾಯ್ ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಟೆಕ್ಲಾರಿನ್ ಕನ್ನಡ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ಸ್ಮಾರ್ಟ್ ವಾಚ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಕಾಣ್ತಾ ಇದ್ದೀನಿ ನಿಮಗೆ ಆಂಬ್ರೈನ್ ಅವರ ಒಂದು ಬ್ಲೂಟೂತ್ ಕಾಲಿಂಗ್ ಸ್ಮಾರ್ಟ್ ವಾಚದ ಒಂದು ಸ್ಪೆಸಿಫಿಕೇಷನ್ ಅದು. ನೋಡ ಬನ್ನಿ, ಯಾವ ಇದ್ರದ್ದು ಪ್ರೈಸ್ ಏನಿದೆ, ಆ ಪ್ರೈಸ್ ರೇಂಜ್ಗೆ ಇದು ಓಕೆನಾ ಇಲ್ವಾ ಅಂತ ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ, ನಿಮಗೆ ಬಾಕ್ಸು ನೋಡೋಕ್ಕೆ ಈ ರೀತಿ ಕಾಣ್ತಾ ಇದೆ. ಆಂಬ್ರೇನ್ ಅವರ ವಾಯ್ಸ್ ಆನ್ ಬ್ಲೂಟೂತ್ ಕಾಲಿಂಗ್ ಸ್ಮಾರ್ಟ್ ವಾಚ್ ಅಂಥೇಳಿ. ಇದರಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಇಲ್ಲೇ ನಾನು ನಿಮ್ಗೆ ಹೇಳಿದೆ ಬ್ಲೂಟೂತ್ ಕಾಲಿಂಗ್ ಅಂಥೇಳಿ. ಅದರ ಒಂದು ಪ್ರೈಸ್ ರೇಂಜಿಗೆ ಆ್ಯಕ್ಚುಲಾಗಿ ನಿಮಗೆ ಬ್ಲೂಟೂತ್ ಕೇಪಬಿಲಿಟಿ ಇರುವಂತಹ ಒಂದು ಸ್ಮಾರ್ಟ್ ವಾಚ್ ಆಗಲಿ, ಯಾವುದೇ ಒಂದು ಕಂಪ್ನಿಯ ಸ್ಮಾರ್ಟ್ ವಾಚ್ ಆಗಲಿ, ನಿಮಗೆ ಕಾಲಿಂಗ್ ಫೆಸಿಲಿಟಿ ಇದೆ ಅಂತ ಹೇಳಿದ್ರೆ ಒಳ್ಳೊಳ್ಳೆ ಕಂಪ್ನಿದು ನಿಮಗೆ ಮೋರ್ ದೆನ್ 4000 ರೂಪೀಸ್ ಮೇಲೆ ಹೋಗಬೇಕಾಗತ್ತೆ. ಹಾಗಾಗಿ ಇದು ಆ್ಯಕ್ಚುಯಲ್ ಪ್ರೈಸು ಅವ್ರು ಹಾಕಿರುವಂತಹ ಪ್ರೈಸು MRP ನೋಡಿ ಕಾಣ್ತಾ ಇದೆ ಅನಿಸುತ್ತೆ ನಿಮಗೆ. 4999 ಅಂದರೆ 5000 ರೂಪಾಯಿ, 4999. ಆ್ಯಕ್ಚುಲಾಗಿ ಇದು ಫಸ್ಟ್ ಡೇ ಸೇಲ್ಗೆ 1500 ರೂಪಾಯಿಗೆ ಮಾತ್ರ ಬಿಟ್ಟಿದ್ದರು. 1499 ರೂಪೀಸ್ಗೆ ನಾನು ಬುಕ್ ಮಾಡಿದೆ. ಆ್ಯಕ್ಚುಲಾಗಿ ಬಂದಿದ್ದು ಡೆಲಿವರಿ ಸ್ವಲ್ಪ ಲೇಟ್ ಆಯಿತು ಈ ಪ್ರಾಡಕ್ಟ್. ಹಾಗಾಗಿ ನಾನು ಅನ್ಬಾಕ್ಸು ಸ್ವಲ್ಪ ಲೇಟಾಗಿ ಮಾಡಬೇಕಾಯ್ತು. ಹಾಗಾಗಿ ನಮಗೆ ನೋಡಿ, ಬಾಕ್ಸ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಇದರ ಒಂದು ಸೈಡಲ್ಲಿ ನಮಗೆ ಏನಪ್ಪ ಅಂತ ಹೇಳಿದ್ರೆ ಕೆಲವು ಸ್ಪೆಸಿಫಿಕೇಷನ್ಸ್ ಕೊಟ್ಟಿದ್ದಾರೆ. 1.69 ಫುಲ್ ಟಚ್ ಸ್ಕ್ರೀನು, ಹಾರ್ಟ್ ರೇಟ್ ಮಾನಿಟರಿಂಗ್ 24/7 ಅದು, ಮತ್ತು 60 ಸ್ಪೋರ್ಟ್ಸ್ ಮೋಡ್ ಇದೆ, ಫಿಟ್ನೆಸ್ ಟ್ರ್ಯಾಕರ್ ಇದೆ, 3 ಇನ್ಬಿಲ್ಟ್ ಗೇಮ್ಸ್, ಪರವಾಗಿಲ್ಲ ಗೇಮ್ಸ್ ಕೂಡ ಇದೆ ಇದರಲ್ಲಿ. ಮತ್ತು ಇದೊಂದು 10 ಡೇಸ್ ಬ್ಯಾಟ್ರಿ ಬ್ಯಾಕಪ್ ಬಂದು ನಿಮಗೆ 10 ಡೇಸ್ ಅಂತ ಅವರು ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಬ್ಲೂಟೂತ್ ಕಾಲಿಂಗ್ ಪ್ಲಸ್ ನಾರ್ಮಲಾಗಿ ವಿತೌಟ್ ಬ್ಲೂಟೂತ್ ಕಾಲಿಂಗ್ ಇರುವಂಥ ಸ್ಮಾರ್ಟ್ಫೋನಲ್ಲಿ ನಮಗೆ ಮ್ಯಾಕ್ಸಿಮಮ್ ಅಂದರೆ ಒಂದು 5 to 6 ಡೇಸ್, ಅವ್ರು ಹೇಳ್ತಾರೆ 7 days to 10 days ಅಂತೇಳಿ. ನಮಗೆ 5 to 6 ಡೇಸ್ ಬರ್ತಾಯಿತ್ತು. ನಾನು ಕೇಳಿದ್ದು, ನಾನು ತಿಳಿದ್ಪಟ್ಟಿಗೆ ಅಷ್ಟೇ. ನೋಡೋಣ, ಇವರು ವಿತ್ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿ ಇದ್ಕೊಂಡು ಅವರು 10 ಡೇಸ್ ಅಂತ ಹೇಳಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಮೋಸ್ಟ್ಲಿ 10 ದಿನ ಇರೋದಿಲ್ಲ, ಒಂದು 7-8 ದಿನ ಆದರೂ ಮ್ಯಾಕ್ಸಿಮಮ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೋಟಿಫಿಕೇಷನ್ ಅಲರ್ಟು, ಮತ್ತು ಇದು ನಾರ್ಮಲಾಗಿ ಎಲ್ಲ ಸ್ಮಾರ್ಟ್ಫೋನಲ್ಲಿ ಇದ್ದೇ ಇರುತ್ತೆ, ಆಕ್ಸಿಜನ್ ಸ್ಯಾಚುರೈಸೇಷನ್ ಅಂತೇಳಿ ಸ್ಯಾಚುರೇಷನ್. ಮತ್ತು ನಮ್ಮ ಬಾಕ್ಸ್ನ ಹಿಂಭಾಗದಲ್ಲಿ ನಮಗೆ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. 100+ ವಾಚ್ ಫೇಸಸ್ ಅಂತೇಳಿ, ಇದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಇನ್ಬಿಲ್ಟ್ ಮೈಕ್ ಬ್ಲೂಟೂತಲ್ಲಿ, ಮತ್ತು ವಾಟರ್ ರೆಸಿಸ್ಟೆಂಟು, ಇದು ಒಂದು ಬೆಂಕಿ ವಿಷಯ ಅಂತಲೇ ಹೇಳ್ಬೋದು. ಈ ಪ್ರೈಸ್ ರೇಂಜ್ಗೆ ನಿಜವಾಗ್ಲೂ ಸಖತ್ ಬೆಂಕಿ ಗುರು. ಮತ್ತು ವಾಯ್ಸ್ ಅಸಿಸ್ಟೆಂಟ್ ಇದೆ. ವಾಯ್ಸ್ ಅಸಿಸ್ಟೆಂಟ್ ಅಂತ ಹೇಳಿದ್ರೆ ನಿಮಗೆ ಇದ್ರದ್ದು ಕೇಪಬಿಲಿಟಿ ಇಲ್ಲೇ ಹಾಕಿದೆ ನೋಡಿ. ಐಫೋನು ಇದೆ ಮತ್ತು ಆ್ಯಂಡ್ರಾಯ್ಡ್ ಫೋನ್ಸು ಇದೆ. ನಾವು ಓಕೆ ಗೂಗಲ್ ಅಥವಾ ಸಿರಿ ಐಫೋನ್ನ ಯೂಸ್ ಮಾಡೋರು ಎರಡರಲ್ಲೂ ನಾವು ಜಸ್ಟ್ ವಾಯ್ಸ್ ಅಸಿಸ್ಟೆಂಟ್ ಕೂಡ ನಾವು ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ಇನ್ನು ಪ್ರಾಡಕ್ಟ್ ಒಂದು ನಾರ್ಮಲ್ ಸ್ಪೆಸಿಫಿಕೇಷನ್ ಇಲ್ಲ ಹಾಕಿದ್ದಾರೆ. ಚಾರ್ಜಿಂಗ್ ಟೈಮ್ ಬಂದು 2 hours. ಓಕೆ, ಒಳ್ಳೆ ವಿಷಯ, ಜಲ್ದಿನೇ ಆಗುತ್ತೆ. ಅದು ಬಿಟ್ಟರೆ ಆ್ಯಂಡ್ರಾಯ್ಡ್ 6 and above ಆಗುತ್ತೆ, ಮತ್ತು iOS 10 and above. ಬ್ಲೂಟೂತ್ ಬಂದು 5.0 ಓಕೆ. ಮತ್ತು ಚಾರ್ಜಿಂಗ್ ಬಂದು ಡ್ಯುಯಲ್ ಪೆನ್ ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಬಲ್ ಇನ್ಸೈಡ್. ಓಕೆ, ಅದು ನೋಡೋಣ ಈ ರೀತಿ ಇದೆ ಸ್ಪೆಸಿಫಿಕೇಷನ್ನು. ನಮಗೆ ಬಾಕ್ಸ್ ಈ ರೀತಿ ಕಾಣ್ತಾ ಇದೆ. ನೋಡೋ ಪ್ರಾಡಕ್ಟ್ ಒಳಗೆ ಹೇಗಿದೆ ಅಂತೇಳಿ. ನಾನು ಬುಕ್ ಮಾಡಿದ ಪ್ರಾಡಕ್ಟು ಆ್ಯಕ್ಚುಲಾಗಿ ಬ್ಲ್ಯಾಕ್ ಇದ್ದಿದ್ದು ನಾನು ಬುಕ್ ಮಾಡಬೇಕಾದ್ರೆ. ನೋಡೋಣ ಬ್ಲ್ಯಾಕೇ ಬಂದಿದೆಯಾ ಇಲ್ಲ ಬೇರೆ ಯಾವ ಕಲರ್ ಬಂದಿದೆ ಅಂತೇಳಿ ನೋಡೋಣ. ಇಲ್ಲಿ ಕಲರ್ ಐಡೆಂಟಿಫಿಕೇಷನ್ ಅವರು ಎಲ್ಲೂ ಕೊಟ್ಟಿಲ್ಲ, ಹಾಗಾಗಿ ನಮಗೆ ಕಾಣಿಸೋದಿಲ್ಲ. ನೋಡೋಣ, ಬಾಕ್ಸ್ನ ಓಪನ್ ಮಾಡಿ ನೋಡಿ. ಮತ್ತು ಇನ್ನೊಂದು, ಈ ಬಾಕ್ಸ್ ಇಲ್ಲಾಗಲೇ ಡ್ಯಾಮೇಜ್ ಆಗಿದೆ, ಕಾಣ್ತಾ ಇದೆ ನಿಮಗೆ. ಇಲ್ಲಿ ಬಾಕ್ಸ್ ಆಗಲೇ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರೆ, ಈ ಟ್ರಾನ್ಸ್ಪೋರ್ಟೇಷನಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಾರಲ್ವ ಪೀಪಲ್, ತುಂಬ ಒಳ್ಳೆಯವರು, ಏನು ಮಾಡೋಕ್ಕಾಗೋದಿಲ್ಲ. ಅವ್ರು ಯಾರ ಮೇಲೆ ಕೋಪನೋ ಯಾರ ಮೇಲೆ ತೋರಿಸ್ತಾರಲ್ವ, ಹಾಗಾಗಿ ಡ್ಯಾಮೇಜ್ ಆಗಿದೆ. ಬಾಕ್ಸ್ನ ಓಪನ್ ಮಾಡ್ತಿದ್ದಂಗೆ ನಮಗೆ ಇಲ್ಲಿ ಫುಲ್ ಕವರ್ ಬಾಕ್ಸ್ ಇಲ್ಲೊಂದು ಕಾಣ್ತಾ ಇದೆ. ಇಲ್ಲೂ ಅವರ ಒಂದು ಬ್ರ್ಯಾಂಡ್ ಸ್ಟಿಕ್ಕರ್ ಹಾಕಿದ್ದಾರೆ, ಕಾಣ್ತಾ ಇದೆಯಲ್ವ. ಇದನ್ನು ಓಪನ್ ಮಾಡಿದ್ರೆ ನಮಗೆ ಈ ರೀತಿ ಸಿಗ್ತಾ ಇದೆ. ಇದರಲ್ಲಿ ವಾಯ್ಸ್ ಆನ್ ಇದು ಬಂದು ನಮಗೆ ಏನಪ್ಪ ಅಂತ ಹೇಳಿದ್ರೆ ಯೂಸರ್ ಮ್ಯಾನ್ಯುಯಲ್ಗೂ ಕೂಡ ನಾವು QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಯೂಸರ್ ಮ್ಯಾನ್ಯುಯಲ್ ಸಿಗುತ್ತೆ. ಇದು ಒಂದು ಅಡ್ವಾನ್ಸ್ ಟೆಕ್ನಾಲಜಿ. ಇದು ಬಂದು ವಾರಂಟಿ ಕಾರ್ಡ್ ಈ QR ಕೋಡ್. ಬೆಂಕಿ ಗುರು,
ಇದು ಏನು ಸ್ಮಾರ್ಟ್ಫೋನ್ ಒಂದು ಜಾಗದಲ್ಲಿ ಸ್ಮಾರ್ಟ್ಫೋನ್ ಇದು ಸ್ಮಾರ್ಟ್ ವಾಚೇ ಕಾಣ್ತಾ ಇಲ್ಲ. ನೋಡೋಣ ಎಲ್ಲಿ ಕಳೆದೋಗಿದೆಯಾ ಅಂತ. ನೋಡಿ ಬಾಕ್ಸ್ ಒಳಗೆ ಈ ರೀತಿ ಇದೆ. ನಮಗೆ ಸ್ಮಾರ್ಟ್ ವಾಚ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಅದು ಬಿಟ್ಟರೆ ನಮಗೆ ಬಾಕ್ಸಲ್ಲಿ ಇನ್ನೇನು ನೋಡೋಕ್ಕೆ ಸಿಗ್ತಾಯಿಲ್ಲ. ಬಾಕ್ಸನ್ನೆಲ್ಲ ಸ್ವಲ್ಪ ಆಚೆ ಇಟ್ಟರೆ ನಾವು ನೋಡೋಣ ಯಾವ ರೀತಿ ಇದೆ ಅಂಥೇಳಿ ಚೆಕ್ ಮಾಡೋಣ. ನೋಡಿ ಆಮ್ರೇನ್ ಅವರ ಒಂದು ವಾಯ್ಸ್ ಆನ್ ಒಂದು ಬ್ಲೂಟೂತ್ ಕಾಲಿಂಗ್ ಸ್ಮಾರ್ಟ್ ವಾಚ್ ನೋಡೋಕ್ಕೆ ನಮಗೆ ಈ ರೀತಿ ಕಾಣ್ತಾ ಇದೆ. ಬ್ಲ್ಯಾಕ್ ಕಲರೇ ಸಿಕ್ಕಿದೆ ಆ್ಯಕ್ಚುಲಾಗಿ. ಅದ್ರ ಜೊತೆಲಿ ನಮಗೆ ಒಂದು ಮ್ಯಾಗ್ನೆಟಿಕ್ ಕೇಬಲ್ ಒಂದು ನೀಡಿದ್ದಾರೆ, ಕಾಣ್ತಾ ಇದೆ ನೋಡಿ. ನೋಡೋಣ ಅದು ಮ್ಯಾಗ್ನೆಟಿಕ್ ಎಷ್ಟು ಪವರ್ ಇದೆ ಅಂತ. ನಿಜವಾಗ್ಲೂ ಒಳ್ಳೆ ಪವರ್ ಇದೆ ಮ್ಯಾಗ್ನೆಟಿಕ್ದು ನೋಡಿ. ಓಕೆನಾ, ಒಳ್ಳೆ ಕೇಬಲ್ಲು ಅಷ್ಟೇ, ತುಂಬ ಏನು ಚೀಪ್ ಕ್ವಾಲಿಟಿ ಏನೂ ಇಲ್ಲ. ಆಮ್ರೇನ್ ಇವಾಗ ಫಸ್ಟ್ ಅಷ್ಟೊಂದು ಇರಲಿಲ್ಲ ಆಮ್ರೇನ್ ಅವರ ಕಂಪನಿಯ ಒಂದು ಪ್ರಾಡಕ್ಟ್ಸ್. ಈಗ ಈ ರೀತಿ ಇವಾಗ ತುಂಬಾ ನಾನು ತುಂಬ ಇಯರ್ಫೋನ್ಸ್ ಎಲ್ಲ ಅನ್ಬಾಕ್ಸ್ ಮಾಡಿದ್ದೀನಿ ಆ್ಯಕ್ಚುಲಾಗಿ. ಒಳ್ಳೊಳ್ಳೆ ಪ್ರಾಡಕ್ಟ್ಸ್ನ ಅವರು ಬಿಡ್ತಾ ಇದ್ದಾರೆ ಮಾರ್ಕೆಟ್ನಲ್ಲಿ. ನೋಡೋಣ ಸ್ಮಾರ್ಟ್ ವಾಚು ಯಾವ ರೀತಿ ಇದೆ ಈ ಪ್ರೈಸ್ ರೇಂಜ್ಗೆ. ಆನ್ ಮಾಡಿ ನೋಡೋಣ ಯಾವ ರೀತಿ ಕಾಣುತ್ತೆ ಅಂಥೇಳಿ. ಇದು ಡಾರ್ಕ್ ಬ್ಲ್ಯಾಕ್ ಇದೆ ಆ್ಯಕ್ಚುಲಾಗಿ. ಬೆಲ್ಟ್ ನೋಡಿ ಒಳ್ಳೆ ಸಿಲಿಕಾನ್ ರಬ್ಬರ್. ನಿಜವಾಗ್ಲೂ ಇದು ಯಾವುದೇ ಒಂದು ಹಾರ್ಮ್ಫುಲ್ ಆಗೋದಿಲ್ಲ ನಮ್ಮ ಸ್ಕಿನ್ಗಾಗಲಿ ಯಾವುದಕ್ಕಾದ್ರೂ ಆಗಲಿ. ಇದೇನು ಹಾರ್ಮ್ ಆಗೋದಿಲ್ಲ, ತುಂಬ ಸ್ಮೂತ್ ಇದೆ ರಬ್ಬರೂ ಅಷ್ಟೇ. ಮತ್ತು ಈ ಒಂದು ಬೆಲ್ಟ್ ಮೇಲೆ ನಮ್ಗೆ ಕಾಣ್ತಾ ಇದೆ ಇಲ್ಲಿ ಆಮ್ರೇನ್ ಅವರ ಬ್ರ್ಯಾಂಡೆಡ್ ನೇಮ್ ಇಲ್ಲಿ. ಅದು ಬಿಟ್ಟರೆ ನಮಗೆ ಇದು ಬಂದು 1.68 ಇಂಚ್ನ ಸ್ಮಾರ್ಟ್ ವಾಚ್, ಸ್ಕ್ರೀನ್ನ ಸ್ಮಾರ್ಟ್ ವಾಚ್. ಆಲ್ರೆಡಿ ಆನ್ ಆಗೋಗಿದೆ ಅನಿಸುತ್ತೆ, ಆನ್ ಆಗಿದೆ ಆ್ಯಕ್ಚುಲಾಗಿ, ಆಫ್ ಮಾಡಿದೆ. ಮತ್ತು ನಮಗೆ ಬ್ಯಾಕ್ ಸೈಡ್ ನೋಡ್ತಾ ಇದ್ದರೆ ನಮಗೆ ಇಲ್ಲಿ ಕಾಣ್ತಾ ಇದೆ ಮ್ಯಾಗ್ನೆಟಿಕ್ನ ಒಂದು ಚಾರ್ಜಿಂಗ್ ಸೆಕ್ಷನ್ನು. ಅದು ಬಿಟ್ಟರೆ ಇಲ್ಲಿ ಕೆಲವು ಸೆನ್ಸರ್ಸ್ ಇದೆ ನಮಗೆ ಅಂತ ಹೇಳಿದ್ರೆ ಹಾರ್ಟ್ ರೇಟ್ ಚೆಕ್ ಮಾಡುವಂತಹದ್ದು, ಮತ್ತು ಬ್ಲಡ್ ಆಕ್ಸಿಜನ್ ಚೆಕ್ ಮಾಡುವಂತಹದ್ದು, ಮತ್ತು ಸ್ಲೀಪ್ ಮಾನಿಟ್ರಿಂಗ್ ಮಾಡುವಂತಹ ಒಂದು ಕೆಲವು ಸೆನ್ಸರ್ಸ್ ನಮಗೆ ಈ ಭಾಗದಲ್ಲಿ ಕಾಣುತ್ತೆ. ಇದು ಬಂದು ಆನ್ ಆಫ್ ಬಟನ್, ಇದು ಆನ್ ಆಫ್ ಬಟನ್ನು ಮತ್ತು ಹೋಮ್ ಬಟನ್ನು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, 1500 ರೂಪಾಯಲ್ಲಿ ಈ ರೀತಿಯ ಒಂದು ಸ್ಮಾರ್ಟ್ ವಾಚ್. ನಿಜವಾಗ್ಲೂ ನೋಡಿ ಸ್ಕ್ರೀನ್ ಕ್ವಾಲಿಟಿನೂ ಅಷ್ಟೇ. ನಿಮಗೆ ಇದರಲ್ಲಿ ಒಂಥರ ಹೊಸ ಮಾಡೆಲ್ ಅಂದರೆ ಹೇಳಿದ್ರೆ, ಈ ನಾರ್ಮಲಾಗಿ LCD ಯೂಸ್ ಮಾಡ್ತಾರೆ ಈ ರೇಂಜ್ಗೆ. ಇವರು ಯಾವುದೋ ಒಂದು ಲ್ಯೂಸಿಡ್ ಡಿಸ್ಪ್ಲೇ ಅಂತ ಇವ್ರು ಯೂಸ್ ಮಾಡಿದ್ದಾರೆ ಆ್ಯಕ್ಚುಲಿಗೆ. 450 ನಿಟ್ಸ್ ಬ್ರೈಟ್ನೆಸ್ಸು. ನಾವು ವಾಚೇನು ಸನ್ನಲ್ಲಿ ಅದೇ ಬಿಸಿಲಲ್ಲಿ ಕೂಡ ನಾವು ಆಚೆ ತೊಗೊಂಡೋದ್ರೆ ಕೂಡ ನಮಗೆ ಆರಾಮಾಗಿ ನಾವು ಟೈಮ್ ಎಷ್ಟು, ಯಾರು ಮೆಸೇಜ್ ಮಾಡಿದ್ದಾರೆ, ಯಾರು ಕಾಲ್ ಮಾಡ್ತಿದ್ದಾರೆ ಅಂತ ಕೂಡ ನಮಗೆ ಕ್ಲಿಯರಾಗಿ ಕಾಣುತ್ತೆ. ಆ ಥರ ಒಂದು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಇದರಲ್ಲಿ ಆ್ಯಕ್ಚುಲಾಗಿ. ಅದಕ್ಕೆ ನಮಗೆ ನೋಡೋಕ್ಕೆ ಇದು ಕ್ಲಾರಿಟಿ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನಾವು ಲೆಫ್ಟ್ ಸೈಡ್ ಅಂತ ಹೇಳಿದ್ರೆ ನಮಗೆ ರೈಟ್ ಸೈಡಲ್ಲಿ ನಾನು ಅದನ್ನ ಸ್ವೈಪ್ ಮಾಡಿದ್ರೆ ಇದು ಬಂದು ಸ್ಪೋರ್ಟ್ಸು, ಇದು ಬಂದು ಫೋನ್, ಅದೇ ಫೋನ್ ಇದು ಹಿಸ್ಟ್ರಿ ಇದು. ಅದು ಬಿಟ್ಟರೆ ಇದು ಹಾರ್ಟ್ ಮಾನಿಟರ್ ನೋಡಿ ಕಾಣ್ತಾ ಇದೆ. ಸೆನ್ಸರ್ ಆನ್ ಆಯಿತು, ಇಲ್ಲಿ ಸೆನ್ಸರ್ ಆನ್ ಆಯ್ತು ಈಗ ಗ್ರೀನ್ ಕಲರಲ್ಲಿ. ಅದು ಬಿಟ್ಟರೆ ನಮಗೆ ಇಲ್ಲಿ SpO2 ಇಲ್ಲಿ ಕಾಣ್ತಾ ಇದೆ ನೋಡಿ, SpO2. ಮತ್ತು ಇದು ಬಂದು ಇದು SpO2 ಆದಮೇಲೆ ಇದು ಸ್ಲೀಪ್ ಮಾನಿಟರ್ ಇಲ್ಲೇ ತೋರಿಸ್ತಾ ಇದೆ. ಅದು ಬಿಟ್ಟರೆ ನಮಗೆ ಪ್ಲೇಯರ್, ನಾವು ಫೋನ್ ಕನೆಕ್ಟ್ ಮಾಡಿದ್ರೆ ಇಲ್ಲಿ ಕನೆಕ್ಟೆಡ್ ಅಂತ ತೋರಿಸುತ್ತೆ. ನಾವು ಸೆಲ್ ಫೋನಲ್ಲಿ ಮ್ಯೂಸಿಕ್ ಪ್ಲೇಯರ್ನ ನಾವು ಇಲ್ಲಿಂದನೇ ಕಂಟ್ರೋಲ್ ಮಾಡ್ಕೋಬೋದು. ಅದು ಬಿಟ್ಟರೆ ನಮಗೆ ಪಕ್ಕದಲ್ಲಿ ಬ್ರೀತಿಂಗ್ ಎಕ್ಸಸೈಸು, ಅದು ಬಂದು ಸ್ಟಾರ್ಟ್ ಆನ್ ಆಫ್ ಎಲ್ಲ ಇದರಲ್ಲೇ ನಮಗೆ ನೋಡೋಕ್ಕೆ ಸಿಗುತ್ತೆ. ಅದು ಬಿಟ್ಟರೆ ಆ್ಯಡ್ ಕಾಂಪೋನೆಂಟ್ಸ್ ನಾವು ಇನ್ನೂ ಬೇಕಾದರೆ ಅಡಿಷನಲ್ ಆಗಿ ಆ್ಯಡ್ ಮಾಡ್ಕೋಬೋದು. ಮತ್ತು ಈ ಒಂದು ವಾಲ್ಪೇಪರ್ನ ಕೂಡ ನಾವು ವಾಚ್ ಫೇಸ್ನ ಕೂಡ ನಾವು ಚೇಂಜ್ ಮಾಡ್ಕೋಬೋದು. 1 2 3 4 5 6 ವಾಚ್ ಫೇಸಸ್ ನಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ನೋಡಿ. ನಿಜವಾಗ್ಲೂ ಕಾಣ್ತಾ ಇದೆ ಬೆಂಕಿ ಗುರು. ನಿಜವಾಗ್ಲೂ ಈ ಪ್ರೈಸ್ ರೇಂಜ್ಗೆ ನಿಜವಾಗ್ಲೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಇದು ಬಿಟ್ಟರೆ ನಮಗೆ ಮೇಲಿಂದ ಸ್ಲೈಡ್ ಮಾಡಿದ್ರೆ ಇದು ಬಂದು ಸೈಡ್ ಟ್ರೇನು ನಮ್ಗೆ ಕಾಣ್ತಾ ಇದೆ. ಇದರಲ್ಲಿ ನಮಗೆ ಶಾರ್ಟ್ಕಟ್ ಕೀ ಸಿಗುತ್ತೆ. ಇಲ್ಲಿಂದನೇ ನಾವು ಪ್ರತಿಯೊಂದಕ್ಕೂ ಇದರಿಂದ ನಾವು ಆನ್ ಮಾಡಿ ಆ ಕಡೆ ಈ ಕಡೆ ಎಲ್ಲ ಸ್ವೈಪ್ ಮಾಡೋ ಅವಶ್ಯಕತೆ ಇಲ್ಲ. ಸ್ಕ್ರೀನಲ್ಲೇ ಜಸ್ಟ್ ಹಿಂಗೆ ಸ್ವೈಪ್ ಮಾಡಿದ್ರೆ ಶಾರ್ಟ್ಕಟ್ ಕಾಲ್ಸ್ಗೆ ಹೋಗಬೇಕು ಅಂತ ಹೇಳಿದ್ರೆ ಜಸ್ಟ್ ಫೋನ್ ಇದು ಮಾಡಿದ್ರೆ ಆಯಿತು. ಮತ್ತು ಸ್ಪೋರ್ಟ್ಸು, ಸ್ಲೀಪ್ ಮಾನಿಟ್ರಿಂಗು, ಹಾರ್ಟ್ ಬೀಟು, ಮತ್ತು ಮೇಯ್ನಾಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಈವನ್ ವೆದರ್ ಕೂಡ ನಾವು ಸೆಟ್ ಮಾಡ್ಬೋದು. ಅದು ಬಿಟ್ಟರೆ ಕೆಳಗಿಂದ ನೋಡಿ ಗುರು ಸಕ್ಕತ್ತಾಗಿದೆ ನಿಜವಾಗ್ಲೂ. ಇದು ಆ್ಯಪ್ ಟ್ರೇ, ಇದು
ಫ್ಲೂಯಿಡ್ ಆಗಿದೆ, ತುಂಬ ಸ್ಟಕ್ಕಿ ಅಂದರೆ ಅಂತ ಹೇಳಿದ್ರೆ ಇವಾಗ ಸ್ಟಕ್ ಆಗೋದಾಗಲಿ ಆ ಥರ ಏನು ನನಗೆ ಫೀಲ್ ಆಗ್ತಾಯಿಲ್ಲ. ಆ್ಯಕ್ಚುಲಾಗಿ ಕಾಣ್ತಾ ಇದೆಯಲ್ಲ, ವಾವ್ ಸಾಕತ್ ಗುರು. ನಿಜವಾಗ್ಲೂ ನಾನು ಈ ಪ್ರೈಸ್ ರೇಂಜ್ಗೆ ಇಷ್ಟೆಲ್ಲ ಒಂದು ಇಷ್ಟೆಲ್ಲ ಒಂದು ಆಪ್ಷನ್ಸ್ ಇದೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಆ್ಯಕ್ಚುಲಾಗಿ ತುಂಬ ಚೆನ್ನಾಗಿದೆ. ಇದು ಬಿಟ್ಟರೆ ನಮಗೆ ನೆಕ್ಸ್ಟ್ ಇದು ಹೋಮ್ ಆಚೆ ಬರ್ತೀನಿ, ಈ ಕಡೆ ಮಾಡೋದು ಇದು ಬರುತ್ತೆ, ಮತ್ತು ಹಿಂಗೆ ಮಾಡಿದ್ರೆ ಜಸ್ಟ್ ನಿಜವಾಗ್ಲೂ ಈ ಸ್ಮಾರ್ಟ್ ವಾಚ್ ಈ ಪ್ರೈಸ್ ರೇಂಜ್ಗೆ ಬೆಂಕಿ ಅಂತಲೇ ಹೇಳಿ. ಹಾಯ್, ನಾನೀಗ ಆ್ಯಕ್ಚುಲಾಗಿ ಇದರ ನನ್ನ iPhone 12 ಮಿನಿಗೆ ನಾನು ಇದನ್ನು ಪೇನ್ ಮಾಡಿದ್ದೀನಿ. ಆ್ಯಕ್ಚುಲಿಗೆ ಇದ್ರದ್ದು ಒಂದು ಆ್ಯಪ್ ಬಂದು ಡಾಫಿಟ್ ಆ್ಯಪ್ ಅಂತೇಳಿ. ಡಾಫಿಟ್ ಆ್ಯಪಲ್ಲಿ ನಮಗೆ ಯೂಸರ್ ಇಂಟರ್ಫೇಸ್ ನೋಡೋಕ್ಕೆ ಮೇನ್ ಹೋಮ್ ಪೇಜ್ ನಮಗೆ ನೋಡೋಕ್ಕೆ ಈ ರೀತಿ ಕಾಣುತ್ತೆ. ಸ್ಟೆಪ್ಸ್ ಏನಿದೆ, ಸ್ಲೀಪ್ ಏನಿದೆ, ಸ್ಲೀಪ್ ಮಾನಿಟ್ರಿಂಗ್ ಮಾಡೋದು ಅಂತಂದು ಎಲ್ಲ ನಮಗೆ ಇಲ್ಲಿ ವಿತ್ ಡೇಟಾ ನಮ್ಗೆ ಸಿಕ್ಬಿಡುತ್ತೆ. ಎಷ್ಟು ಅವರ್ ಸ್ಲೀಪ್ ಮಾಡಿದ್ದೀವಿ, ಯಾವ ಟೈಮಲ್ಲಿ ನಾವು ಎಚ್ಚರ ಆಗಿದ್ವಿ ಎಲ್ಲ ನಮಗೆ ಇದರಲ್ಲಿ ಬಾರ್ನ ಮೂಲಕ ನಮಗೆ ಗ್ರಾಫ್ನ ಮೂಲಕ ಕ್ಲೀನಾಗಿ ತೋರಿಸ್ಕೊಡುತ್ತೆ. ಮತ್ತು ಹಾರ್ಟ್ ರೇಟು ಕಂಟಿನ್ಯೂಸ್ ಆಗಿ 24/7 ಹಾರ್ಟ್ ರೇಟ್ ನಾವು ಇಲ್ಲಿ ಚೆಕ್ ಮಾಡ್ಕೋಬೋದು. ಮತ್ತು ಬಿ ಪಿನೂ ಅಷ್ಟೇ ಎಷ್ಟು MMH ಇದೆ ಅಂತೇಳಿ ಅಲ್ಲಿ ಚೆಕ್ ಮಾಡ್ಬೋದು. ಮತ್ತು ಬ್ಲಡ್ ಆಕ್ಸಿಜನು ಅಷ್ಟೇ. ಮತ್ತು ರನ್ನಿಂಗ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಇಲ್ಲೆಲ್ಲ ಟ್ರ್ಯಾಕ್ ಮಾಡುತ್ತೆ, ರೆಕಾರ್ಡ್ ಮಾಡ್ಕೊಳುತ್ತೆ. ಮತ್ತು ಇದು ಬಂದು ಮೇಯ್ನ್ ಸ್ಕ್ರೀನ್ ಇದು. ಅದು ಬಿಟ್ಟರೆ ನಮಗೆ ನೆಕ್ಸ್ಟ್ ಸ್ಕ್ರೀನ್ ಬಂದು ವಾಯ್ಸ್ ಆನ್ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಕನೆಕ್ಟೆಡ್ 70% ಬ್ಯಾಟ್ರಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಮತ್ತು ವಾಚ್ ಫೇಸಸ್ ಫಸ್ಟು ಬಂದು ವಾಚ್ ಫೇಸಸ್ ಇದೆ. ಸೆಲ್ಫೋನಲ್ಲಿರುವಂತಹ ವಾಚ್ ಫೇಸಸ್ ನಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಅದು ಬಿಟ್ಟರೆ ಇದು ಬಂದು ಎಡಿಟಬಲ್ ವಾಚ್ ಫೇಸ್ ಒಂದು, ಅದರಲ್ಲಿ ನಮ್ಮ ಫೋಟೋಸ್ ಕೂಡ ಹಾಕೋಬೋದು. ಅದು ಬಿಟ್ಟರೆ ನಮಗೆ ಡಿಸ್ಕವರ್ ಮೋರ್ ಅಂತ ಹೇಳಿದ್ರೆ ಅದೇ ಅವರು 100+ ಅಂತ ಹೇಳಿದ್ದಾರೆ ನೋಡಿ. ನಮಗೆ ನೋಡೋಕ್ಕೆ ಎಷ್ಟು ಅಂತ ನಾನು ಕೌಂಟ್ ಮಾಡೋದಿಲ್ಲ, ಹಾಗೆ ಸುಮ್ಮನೆ ಗ್ಲಾನ್ಸ್ ಮಾಡ್ತೀನಿ ಎಷ್ಟಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿ ಇಷ್ಟಿದೆ, ಎಲ್ಲ ಅಪ್ಡೇಟೆಡ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಅದು ಬಿಟ್ಟರೆ ನಮಗೆ ನೆಕ್ಸ್ಟು ಬಂದು ನೋಟಿಫಿಕೇಷನ್ ಎಲ್ಲ ಬಂದು ನೋಡಿ. ಕಾಲ್ಸು, ಮೆಸೇಜಸ್ಸು, ಫೇಸ್ಬುಕ್ ಆಗಲಿ, ಟ್ವಿಟರ್, ವಾಟ್ಸಪ್ ಈ ಥರ ನಾವು ಯಾವುದೇ ಒಂದು ಆ್ಯಪ್ಸ್ನ ಕೂಡ ನಾವು ನೋಟಿಫಿಕೇಷನ್ನ ನಾವು ಆನ್ ಆಫ್ ಮಾಡ್ಕೋಬೋದು. ಮತ್ತು ಅಲಾರಮ್ ಆಗಲಿ, ಅಲಾರಮ್ ಕೂಡ ನಾವು 3 ಟೈಪ್ಸ್ ಆಫ್ 3 ಅಲಾರಮ್ ಏನು ಮಾಡ್ಕೋಬೋದು. ಶಟರ್ ಅಷ್ಟೇ ಅಂತ ಹೇಳಿದ್ರೆ ನಾವು ಇಲ್ಲಿಂದನೇ ಅದರಲ್ಲೇ ನಾವು ನೋಡಿ ಶಟರ್ ಅಂತ ಆನ್ ಕೊಟ್ಟೆ. ಇಲ್ಲಿ ನಿಮಗೆ ನೋಡಿ ಸಿಂಬಲ್ ಕಾಣ್ತಾ ಇದೆ ನೋಡಿ. ನಾನು ಇವಾಗ ಹಿಂಗೆ ತೋರಿಸ್ತಾ ಇದ್ದೀನಲ್ವ, ಜಸ್ಟ್ ಇಲ್ಲಿ ನೋಡಿ ನಿಮಗೆ ಶಬ್ದ ಬಂತು ಅನಿಸುತ್ತೆ ನೋಡಿ. ಫೋಟೋ ಹಿಡ್ದಿದೆ ಆಗಲೇ, ಅದು ಆ್ಯಕ್ಚುಲಾಗಿ ಕಾಣ್ತಾ ಇದೆಯಾ. ನಿಜವಾಗ್ಲೂ ಒಳ್ಳೆಯ ಒಂದು ಆಪ್ಷನ್ ಇದೆ. ಇದು ಒಂದು ಫೋಟೋ ಶಟರ್ ಇದು. ಅದು ಬಿಟ್ಟರೆ ನಮಗೆ ಫೇವ್ರೆಟ್ ಕಾಂಟ್ಯಾಕ್ಟ್ಸ್ ಅಂತ ಹೇಳಿದ್ರೆ ನಮಗೆ ಫೇವ್ರೆಟ್ಸ್ ಅದೇ ಕಾಂಟ್ಯಾಕ್ಟ್ಸಲ್ಲಿ ಯಾರ್ಯಾರು ಫೇವ್ರೆಟ್ಸ್ ಇದ್ದಾರೆ ಅವ್ರನ್ನೆಲ್ಲನೂ ಇಲ್ಲೇ ನಾವು ಕ್ವಿಕ್ಕಾಗಿ ನಾವು ಸೇವ್ ಮಾಡ್ಕೋಬೋದು. ಅದು ನಮ್ಮ ವಾಚಲ್ಲಿ ಸೇವ್ ಆಗುತ್ತೆ ಆ್ಯಕ್ಚುಲಾಗಿ. ಅದು ಬಿಟ್ಟರೆ ಅದರ್ಸ್ ಅಂತ ಇದೆ. ಫೈನ್ ಡಿವೈಸಸ್ಸು, ಟೈಮ್ ಫಾರ್ಮೆಟು 24 ಅಥವಾ ಇಲ್ಲ 12 ಅವರ್ಸ, ಮತ್ತು ರಿಮೈಂಡರ್ ಟು ಮೂವ್, ಅದು ಇದೆಲ್ಲ ಕೆಲವು ಆಪ್ಷನ್ಸ್ ಎಲ್ಲ ಸ್ಮಾರ್ಟ್ ವಾಚಸ್ಸಲ್ಲೂ ನಾವು ಕಾಣ್ತೀವಿ ಇದನ್ನು. ಮತ್ತು ಬ್ಯಾಟ್ರಿ ಸೇವಿಂಗು ಇದೆ ಇದರಲ್ಲಿ, ಇದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಮತ್ತು ಲ್ಯಾಂಗ್ವೇಜಸ್ಸು ತುಂಬ ಇದೆ. ಅದು ಬಿಟ್ಟರೆ ಯೂನಿಟ್ ಫಾರ್ಮ್ಯಾಟು, ಮೆಟ್ರಿಕ್ಕು ಅದೆಲ್ಲ ಗೊತ್ತಿರೋವಂಥ ಒಂದು ವಿಷಯ. ಮತ್ತು ಕ್ವಿಕ್ ವ್ಯೂ ಆನ್ ಮಾಡ್ಕೋಬೋದು, ಇಲ್ಲಾಂದರೆ ಆಫ್ ಮಾಡ್ಬೋದು. ಮತ್ತು ಡ್ರಿಂಕ್ ವಾಟರ್ ರಿಮೈಂಡರ್ ಕೂಡ ಮಾಡುತ್ತೆ. ಮತ್ತು ಹಾರ್ಟ್ ರೇಟು 24/7 ಮಾಡಬೇಕಾ, ಅದನ್ನು ಇಲ್ಲಿ ಎನೇಬಲ್ ಮಾಡಿದ್ರೆ 24/7 ಆಗುತ್ತೆ. ಮತ್ತು ವೆದರು ಅಷ್ಟೇ, ಲೊಕೇಶನ್ ನಾವು ಇಲ್ಲಿಂದಲೇ ಸೆಟ್ ಮಾಡ್ಕೋಬೇಕಾಗುತ್ತೆ. ವೆದರು ಇಲ್ಲೇ ಸೆಟ್ ಮಾಡಿಬಿಡೋಣ, ಬೆಂಗಳೂರು ಕರ್ನಾಟಕ ಸೆಟ್ ಮಾಡಿದ್ದೀನಿ. ಅದು ಬಿಟ್ಟರೆ ನಮಗೆ ಸೈಕಲಾಜಿಕಲ್ ರಿಮೈಂಡರ್ ಇದು ಬಂದು ಲೇಡೀಸ್ ಸಮಾಚಾರ, ಅದನ್ನು ನಮಗೆ ಇಲ್ಲಿ ಅದು ರಿಮೈಂಡ್ ಮಾಡುತ್ತೆ. ಮತ್ತು ಇಲ್ಲಿ ಅಪ್ಗ್ರೇಡ್ ಕೇಳ್ತಾ ಇದೆ, ಆಟೋಮೆಟಿಕ್ಕಾಗಿ ಅದು ಅಪ್ಡೇಟ್ ಅಂತ ಕೇಳ್ತಾ ಇದೆ. ನೋಡೋಣ, ಅಪ್ಡೇಟ್ ಕೊಟ್ಟು ನೋಡೋಣ. ಅಪ್ಡೇಟ್ ಆಗ್ತಾಯಿದೆ ಆ್ಯಕ್ಚುಲಾಗಿ. ನೋಡೋಣ ಅಪ್ಡೇಟ್ ಆದಮೇಲೆ ಯಾವ ರೀತಿ ಏನು ಚೇಂಜಸ್ ಕಾಣುತ್ತೆ ಅಂತ ನೋಡೋಣ. ಇಲ್ಲೇ ಕಾಣ್ತಾ ಇದೆ ನಿಮಗೆ ಸ್ಮಾರ್ಟ್ ವಾಚಲ್ಲೇ ಅಪ್ಡೇಟಿಂಗ್ ಅಂಥೇಳಿ ನೋಡಿ. ಅಪ್ಡೇಟ್ ಯುವರ್ ಸಾಫ್ಟ್ವೇರ್ ಇಸ್ ಅಪ್ ಟು ಡೇಟ್, ಜಸ್ಟ್ ಅಪ್ಡೇಟ್ ಆಯಿತು. ಏನೆಲ್ಲ ಚೇಂಜಸ್ ಇದೆ ನೋಡೋಣ. ಇದು ಬಂದು ಹೋಮ್ ಸ್ಕ್ರೀನ್ ಹಂಗೆ ಇದೆ. ಮತ್ತು ಅದು ಬಿಟ್ಟರೆ ನಮಗೆ ಇದರಲ್ಲಿ ಎಲ್ಲ ಸೇಮ್ ಏನಿದೆ ಅಷ್ಟಿದೆ. ಮೋಸ್ಟ್ಲಿ ವಾಚ್ ಫೇಸಸ್ ಏನಾದರೂ ಅಪ್ಡೇಟ್ ಆಗಿದೆಯಾ ನೋಡಬೇಕು. ಸೇಮ್ 6 ಫೇಸಸ್ ಇದೆ, 6 ವಾಚ್ ಫೇಸಸ್. ಅದು ಬಿಟ್ಟರೆ ನಮಗೆ ಇಲ್ಲಿ 3 ಸ್ಕ್ರೀನ್ ಬಂತು, ಒಂದು ಇಷ್ಟೇ ಅಲ್ವ ಬಂದಿದ್ದು. ನೋಡಿ ಅಪ್ಡೇಟ್ ಆಗಿದೆ ನೋಡಿ. ಆವಾಗಲೇ ಇದೆಲ್ಲ ಇರಲಿಲ್ಲ ಆ್ಯಕ್ಚುಲಾಗಿ, ಇದೆಲ್ಲ ಇವಾಗ ಅಪ್ಡೇಟ್ ಆಗಿರುವಂತಹ ಒಂದು ವಾಚ್ ಫೇಸಸ್ಸು ನೋಡಿ. ಇಷ್ಟು ವಾಚ್ ಫೇಸಸ್ಸು ಇವಾಗ ಅಪ್ಡೇಟ್ ಆಗಿದೆ ಜಸ್ಟ್. ತುಂಬ ಚೆನ್ನಾಗಿದೆ ವಾಚ್ ಫೇಸಸ್,
ಕಾಣ್ತಾ ಇದೆ ನೋಡಿ. ಇದನ್ನು ಒಂದು ಡೌನ್ಲೋಡ್ ಇಮಿಡಿಯೇಟ್ಲಿ ಕೊಟ್ಟು ನೋಡೋಣ ಲೈವ್ ಆಗಿ ಎಷ್ಟೊತ್ತು ತಗೊಳುತ್ತೆ ಏನು ಅಂತೇಳಿ. ಕಾಣ್ತಾ ಇದೆ ಪಕ್ಕದಲ್ಲೇ ಸ್ಮಾರ್ಟ್ ವಾಚಲ್ಲಿ ಕೂಡ ಅದು ಆ್ಯಕ್ಟಿವ್ ಆಗಿದೆ ಆಗಲೇ. ಟ್ರಾನ್ಸ್ಫರಿಂಗ್ ದ ಡಯಲ್ ರಿಸೋರ್ಸ್ ಫೈಲ್ ಅಂತೇಳಿ, ಅಂದರೆ ಎಷ್ಟು ಟೈಮ್ ತೊಗೊಳುತ್ತೆ ಹೇಳಿ ಅಂತೇಳಿ ನಾನು ನಿಮಗೆ ಲೈವಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ಜಸ್ಟ್ ನೋಡೋಣ 1 ನಿಮಿಷನ ಇಲ್ಲ ಎಷ್ಟು ಸೆಕೆಂಡ್ಸಲ್ಲಿ ಅದು ಚೇಂಜ್ ಆಗುತ್ತೆ ಅಂತೇಳಿ ನೋಡೋಣ. ಹತ್ತತ್ರ ಆಯಿತು, ಆಗಲೇ 30 ಸೆಕೆಂಡ್ ಹತ್ತತ್ರ ಆಯಿತು. ಇಲ್ಲ ನಿಜವಾಗ್ಲೂ ಈವನ್ ಇದು ಅಷ್ಟೇ, ಒಂದು ಸಾಫ್ಟ್ವೇರ್ ಒಂದು ಏನಿದೆ ಯೂಸರ್ ಇಂಟರ್ಫೇಸ್ ಆಗಲಿ ಅದರದ್ದು ಆಪ್ರೇಟಿಂಗು ಅಷ್ಟೇ. ಫಸ್ಟ್ ಹಳೇದು ಈ ಡಾಫಿಟ್ ನಾನು ತುಂಬ ಸ್ಮಾರ್ಟ್ ವಾಚಸ್ ಅನ್ಬೋಸ್ ಮಾಡಬೇಕಾದ್ರೆ ನಾನು ತೋರಿಸಿದ್ದೆ ಆ್ಯಕ್ಚುಲಿಗೆ. ಕಾಣ್ತಾ ಇದೆ ನೋಡಿ, ಅಪ್ಡೇಟ್ ಆಗಿದೆ ವಿತ್ ಇಲ್ಲಿ ಡಯಲು ನಮಗೆ ವಾಚ್ ಫೇಸು ನಮಗೆ ಅಲ್ಲಿ ನೋಡೋಕ್ಕೆ ಸಿಗುತ್ತೆ. ಅದು ಬಿಟ್ಟರೆ ನಮಗೆ ಲಾಸ್ಟಲ್ಲಿ ಪ್ರೊಫೈಲಲ್ಲಿ ನಮ್ದು ಏನೇನಿದೆ ಅವೆಲ್ಲ ಪ್ರೊಫೈಲ್ ನಾವು ಜೆಂಡರು ಹೈಟ್ ಗೀಟು ಎಲ್ಲ ಏನಿದೆಯೋ ಅದೆಲ್ಲ ನಾವು ಸೆಟ್ ಮಾಡ್ಕೋಬೇಕಾಗತ್ತೆ. ಅದು ಬಿಟ್ಟರೆ ಗೋಲ್ ಪರ್ ಡೇಗೆ ಎಷ್ಟು ಸ್ಟೆಪ್ಸ್ ನಾವು ಮಾಡ್ತೀವಿ ಅನ್ನೋದನ್ನು ನಾವು ಸೆಟ್ ಮಾಡ್ಕೋಬೇಕಾಗತ್ತೆ. ಅದು ಬಿಟ್ಟರೆ ನಮ್ಮ ಹೆಲ್ತ್ ಬ್ಲಡ್ ಆಕ್ಸಿಜನ್ನು ಟರ್ನ್ ಆಲ್, ವಾಕಿಂಗು ಆ್ಯಕ್ಟಿವಿಟಿ, ಬ್ಲಡ್ ಟೆಸ್ಟು ಬ್ಲಡ್ ಆಕ್ಸಿಜನ್ನು, ಬ್ಲಡ್ ಪ್ರೆಷರು, ಸ್ಲೀಪು. ಅದು ಬಿಟ್ಟರೆ ನೆಕ್ಸ್ಟು ನಮಗೆ ಅಬೌಟ್ ಅಂತ ಇದೆ. ಇದು ಬಂದು ಜಸ್ಟ್ ಸಾಫ್ಟ್ವೇರ್ ವರ್ಷನ್ನು ಡಾಫಿಟ್ 2.3.5 ಅಂತ ಹೇಳಿದೆ. ಅದು ಬಿಟ್ಟರೆ ಅಪ್ಗ್ರೇಡ್ ಟು ಬಿಟ್ ಅಷ್ಟೇ, ಇಷ್ಟಿದೆ. ಇದು ಯೂಸರ್ ಇಂಟರ್ಫೇಸ್. ನಿಜವಾಗ್ಲೂ ಈ ಪ್ರೈಸ್ ರೇಂಜ್ಗೆ ₹1500 ಪ್ರೈಸ್ ರೇಂಜ್ಗೆ ನಿಮಗೆ ಈ ರೀತಿ ಸ್ಮಾರ್ಟ್ ವಾಚು ವಿತ್ ಬ್ಲೂಟೂತ್ ಕಾಲ್ ನಿಜವಾಗ್ಲೂ ಬೆಂಕಿ ಅಂತಲೇ ಹೇಳ್ಬೋದು. ಇವಾಗ ನಿಮ್ಮ ಮುಂದೆನೇ ನಾನು ಒಂದು ಕಾಲ್ ಮಾಡಿ ನೋಡ್ತೇನೆ, ನೋಡೋಣ ಕಾಲ್ ಹೆಂಗೆ ರಿಸೀವ್ ಆಗುತ್ತೆ, ಏನು ಹೆಂಗೆ ಬರುತ್ತೆ ಅನ್ನೋದನ್ನು ಫಸ್ಟು ನಾವು ಚೆಕ್ ಮಾಡಿ ನೋಡೋಣ. ಕಾಣ್ತಾ ಇದೆ ನಿಮಗೆ, ಇಲ್ಲಿ ಕಾಣ್ತಾ ಇದೆ ನೋಡಿ. ಇದರಿಂದ ನಾನು ಎಕ್ಜೆಕ್ಟ್ ಮಾಡಿದೆ ಆ್ಯಕ್ಚುಲಾಗಿ. ಇದು ಆ್ಯಕ್ಚುಲಾಗಿ ನಾನು ಬ್ಲೂಟೂತಲ್ಲಿ 2 ಆಪ್ಷನ್ ಇತ್ತು. ಒಂದು ಇಯಾನ್ ಕಾಲ್ಸ್ ಅಂತಲೇ ಒಂದಿದೆ, ಅದನ್ನು ಆ್ಯಕ್ಟಿವ್ ಮಾಡಿರಲಿಲ್ಲ, ಜಸ್ಟ್ ಈಗ ಆ್ಯಕ್ಟಿವ್ ಮಾಡಿದೆ. ಈಗ ನಿಮ್ಮ ಮುಂದೆ ಕಾಲ್ ಕ್ವಾಲಿಟಿ ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂಥೇಳಿ ನೋಡಿ. ರಿಂಗ್ ಸೌಂಡ್ ಬಂದು ಆ್ಯಕ್ಚುಲಿ ಇದು ಸ್ಮಾರ್ಟ್ ವಾಚಿಂದಲೇ ಸೌಂಡ್ ಬರ್ತಾ ಇರೋದು ನಿಮಗೆ. ಇದು ನಾವಿಲ್ಲೇ ಇದನ್ನ ಬೇಕಾದರೆ ಅಕ್ಸೆಪ್ಟ್ ಮಾಡ್ಬೋದು. ಹಲೋ ನಿಜವಾಗ್ಲೂ ಸೌಂಡ್ ಕ್ವಾಲಿಟಿನೂ ಕೂಡ ನಿಮಗೆ ಇದರಲ್ಲಿ ಸಖತ್ತಾಗಿ ಬರ್ತಾ ಇದೆ. ನಿಜವಾಗ್ಲೂ 1500 ರೇಂಜ್ಗೆ ವಿತ್ ಬ್ಲೂಟೂತ್ ಕಾಲಿಂಗು ಬೆಂಕಿ ಅಂತಲೇ ಹೇಳ್ಬೋದು. ಹೇಳ್ತಾ ಇದ್ದೀನಿ, ನಿಮ್ಗೆ ಈ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ. ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಪರ್ಚೇಸ್ ಮಾಡಿ. ಅದು ಫಸ್ಟ್ ಡೇ ಸೇಲ್ಗೆ ಅದು $1499 ಇತ್ತು. ಈಗ ಅದರ ಬೆಲೆ ಆ್ಯಕ್ಚುಲಾಗಿ ಇನ್ನೊಂದು ₹500 ಜಾಸ್ತಿ ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದು ಮೋಸ್ಟ್ಲಿ ಈ ವಾರದಲ್ಲಿ, ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಕ್ ಏನಾದರೂ ನೀವು ಇಲ್ಲ ನಾನು ಇನ್ನೂ ಒಂದು ವಾರ ಬಿಟ್ಟು ತೊಗೊತೀನಿ ಅನ್ನೋ ಥರ ಇದ್ದರೆ ಇನ್ನೊಂದು ₹500 ಜಾಸ್ತಿ ಮಾಡ್ತಾರೆ ಅಷ್ಟೇ. ಟೋಟಲಾಗಿ 2500 ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡಿ, ಇಷ್ಟ ಆಯಿತು ನಿಮಗೆ ಪ್ರಾಡಕ್ಟ್ ಅಂತ ಹೇಳಿದ್ರೆ ಬೈ ಮಾಡಿ. ಚೆನ್ನಾಗಿದೆ. ಬ್ಯಾಟ್ರಿ ಬ್ಯಾಕಪ್ ಬೇಕಾದರೆ ನಾನು ಯೂಸ್ ಮಾಡಿಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಎಷ್ಟು ದಿನ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಏನು ಅಂತೇಳಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ ಹೇಳಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿ ಗಂಟ ಬಾಯ್. Zombie apocalypse.